ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಕ್ಯುಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ 8 ಫೆಬ್ರವರಿ 2019 RPF GK GS ಕ್ವಶನ್ ಪೇಪರ್ 2019 ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಆಕ್ಯುಜಿಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ ಮತ್ತು ಸೂಪರ್ ಸ್ಟಡಿ ಆಕ್ಯುಜಿಕೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ ಒಂದು ಬಂದುಬಿಟ್ಟು, ಸೋನಾಪಾಣಿ ಹಿಮನದಿಯು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಸಿಕ್ಕಿಂ, ಆಪ್ಷನ್ ನಂಬರ್ ಸಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಡಿ ಜಾರ್ಖಂಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶದಲ್ಲಿ ಸೋನಾಪಾಣಿ ಹಿಮನದಿಯು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 2, ಪೀಠಿಕೆಯೊಂದಿಗೆ ಪ್ರಾರಂಭವಾದ ಮೊದಲ ಸಂವಿಧಾನ ಯಾವುದು? ಆಪ್ಷನ್ ನಂಬರ್ ಎ ಐರಿಷ್ ಸಂವಿಧಾನ, ಆಪ್ಷನ್ ನಂಬರ್ ಬಿ ಅಮೆರಿಕ ಸಂವಿಧಾನ, ಆಪ್ಷನ್ ನಂಬರ್ ಸಿ ಬ್ರಿಟಿಷ್ ಸಂವಿಧಾನ, ಆಪ್ಷನ್ ನಂಬರ್ ಡಿ ಭಾರತ ಸಂವಿಧಾನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಮೆರಿಕ ಸಂವಿಧಾನ ಬಂದುಬಿಟ್ಟು ಇದು ಪೀಠಿಕೆಯೊಂದಿಗೆ ಪ್ರಾರಂಭವಾದ ಮೊದಲ ಸಂವಿಧಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3, ಅತ್ಯಂತ ಬೆಲೆ ಬಾಳುವ ಸಸ್ಯವಾಗಿರುವ ಸೀಡರ್ ಅನ್ನು ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ಉತ್ಪಾದಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ವಿಂಧ್ಯ ಪರ್ವತಗಳು, ಆಪ್ಷನ್ ನಂಬರ್ ಬಿ ಪೂರ್ವ ಘಟ್ಟಗಳು, ಆಪ್ಷನ್ ನಂಬರ್ ಸಿ ಪಶ್ಚಿಮ ಹಿಮಾಲಯ, ಆಪ್ಷನ್ ನಂಬರ್ ಡಿ ಪಶ್ಚಿಮ ಘಟ್ಟಗಳು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪಶ್ಚಿಮ ಹಿಮಾಲಯದಲ್ಲಿ ಸೀಡರ್ ಸಸ್ಯವನ್ನು ಮುಖ್ಯವಾಗಿ ಉತ್ಪಾದಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 4, ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಸ್ಥಾಪಿಸಿತು? ಆಪ್ಷನ್ ನಂಬರ್ ಎ 1938, ಆಪ್ಷನ್ ನಂಬರ್ ಬಿ 1937, ಆಪ್ಷನ್ ನಂಬರ್ ಸಿ 1950, ಆಪ್ಷನ್ ನಂಬರ್ ಡಿ 1920. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1938ರಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 5, ಭಾರತದ ಸಂವಿಧಾನವನ್ನು ಯಾವ ದಿನಾಂಕದಂದು ಅಂಗೀಕರಿಸಲಾಯಿತು? ಆಪ್ಷನ್ ನಂಬರ್ ಎ ಜನವರಿ 27, 1960, ಆಪ್ಷನ್ ನಂಬರ್ ಬಿ ಅಕ್ಟೋಬರ್ 30, 1954, ಆಪ್ಷನ್ ನಂಬರ್ ಸಿ ಆಗಸ್ಟ್ 15, 1947, ಆಪ್ಷನ್ ನಂಬರ್ ಡಿ ನವೆಂಬರ್ 26, 1949. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಬಂದುಬಿಟ್ಟು 1949 ನವೆಂಬರ್ 26ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 6, ಕೆಳಗಿನ ಯಾವ ನದಿಯು ಡೆಲ್ಟಾವನ್ನು ಹೊಂದಿಲ್ಲ ಅನ್ನಂಗೆ? ಆಪ್ಷನ್ ನಂಬರ್ ಎ ಕೃಷ್ಣಾ ನದಿ, ಆಪ್ಷನ್ ನಂಬರ್ ಬಿ ಗೋದಾವರಿ ನದಿ, ಆಪ್ಷನ್ ನಂಬರ್ ಸಿ ಗಂಗಾ ನದಿ, ಆಪ್ಷನ್ ನಂಬರ್ ಡಿ ಮಾಂಡವಿ ನದಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮಾಂಡವಿ ನದಿ ಬಂದ್ಬಿಟ್ಟು ಇದು ಡೆಲ್ಟಾವನ್ನು ಹೊಂದಿಲ್ಲ ಫ್ರೆಂಡ್ಸ್. ಪ್ರಶ್ನೆ 7, ಖಿಲಾಫತ್ ಚಳುವಳಿಯು ಈ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಅಸಹಕಾರ ಚಳುವಳಿ, ಆಪ್ಷನ್ ನಂಬರ್ ಬಿ ನಾಗರಿಕ ಅಸಹಕಾರ ಚಳುವಳಿ, ಆಪ್ಷನ್ ನಂಬರ್ ಸಿ ಭಾರತ ಬಿಟ್ಟು ತೊಲಗಿ, ಆಪ್ಷನ್ ನಂಬರ್ ಡಿ ಸ್ವದೇಶಿ ಚಳುವಳಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅಸಹಕಾರ ಚಳುವಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಖಿಲಾಫತ್ ಚಳುವಳಿ ಬಂದ್ಬಿಟ್ಟು ಇದು ಅಸಹಕಾರ ಚಳುವಳಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 8, ಪ್ಲಾಸಿಯ ಯುದ್ಧದಲ್ಲಿ ಬ್ರಿಟಿಷ್ ಕಂಪನಿಯ ಸೈನ್ಯವನ್ನು ಯಾರು ಮುನ್ನಡೆಸಿದರು? ಆಪ್ಷನ್ ನಂಬರ್ ಎ ಜೇಮ್ಸ್ ಮಿಲ್, ಆಪ್ಷನ್ ನಂಬರ್ ಬಿ ರಾಬರ್ಟ್ ಕ್ಲೈವ್, ಆಪ್ಷನ್ ನಂಬರ್ ಸಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಆಪ್ಷನ್ ನಂಬರ್ ಡಿ ಥಾಮಸ್ ರೋ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ರಾಬರ್ಟ್ ಕ್ಲೈವ್ ಅವರು ಪ್ಲಾಸಿಕ್ ಯುದ್ಧದಲ್ಲಿ ಈ ಕಂಪನಿಯ ಸೈನ್ಯವನ್ನು ಮುನ್ನಡೆಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9, ಕೆಳಗಿನವುಗಳಲ್ಲಿ ಯಾವುದು ಕ್ರೀಡೆ ಮತ್ತು ಕ್ರೀಡೆಗಳಲ್ಲಿ ಜಂಪಿಂಗ್ ಇವೆಂಟ್ಗಳು ಅಡಿಯಲ್ಲಿ ಬರುತ್ತವೆ? ಆಪ್ಷನ್ ನಂಬರ್ ಎ ಡಿಸ್ಕಸ್ ಥ್ರೋ, ಆಪ್ಷನ್ ನಂಬರ್ ಬಿ 100 ಮೀಟರ್ ಸ್ಪ್ರಿಂಟ್, ಆಪ್ಷನ್ ನಂಬರ್ ಸಿ ಶಾರ್ಟ್ ಪುಟ್, ಆಪ್ಷನ್ ನಂಬರ್ ಡಿ ಬಿದಿರು ಜಂಪ್ ಅಂದರೆ ಪೋಲ್ ವಾಲ್ಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬಿದಿರು ಜಂಪ್ ಅಥವಾ ಪೋಲ್ ವಾಲ್ಟ್. ಇದು ಕ್ರೀಡೆ ಮತ್ತು ಕ್ರೀಡೆಗಳಲ್ಲಿ ಜಂಪಿಂಗ್ ಇವೆಂಟ್ಗಳಲ್ಲಿ ಇದು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 10, ವಿಂಬಲ್ಡನ್ ಓಪನ್ 2018 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಪ್ಷನ್ ನಂಬರ್ ಎ ಡೇವಿಡ್ ಫೆರರ್, ಆಪ್ಷನ್ ನಂಬರ್ ಬಿ ನೊವಾಕ್ ಜೋಕೋವಿಕ್, ಆಪ್ಷನ್ ನಂಬರ್ ಸಿ ರಾಫೆಲ್ ನಡಾಲ್, ಆಪ್ಷನ್ ನಂಬರ್ ಡಿ ಲಿಯಾಂಡರ್ ಪೇಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನೊವಾಕ್ ಜೋಕೋವಿಕ್ ಅವರು 2018 ಪುರುಷರ ಸಿಂಗಲ್ಸ್ ವಿಂಬಲ್ಡನ್ ಕಪ್ ಅನ್ನು ಗೆದ್ದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 11, ಕೆಳಗಿನ ಯಾವ ದೇವಾಲಯವನ್ನು ಕಪ್ಪು ಪಗೋಡ ಎಂದು ಕರೆಯುತ್ತಾರೆ?
ಆಪ್ಷನ್ ನಂಬರ್ ಎ ವಿಶ್ವನಾಥ್ ದೇವಾಲಯ, ಆಪ್ಷನ್ ನಂಬರ್ ಬಿ ಜಗನ್ನಾಥ ದೇವಾಲಯ, ಆಪ್ಷನ್ ನಂಬರ್ ಸಿ ಸೂರ್ಯ ದೇವಾಲಯ, ಆಪ್ಷನ್ ನಂಬರ್ ಡಿ ವಿರೂಪಾಕ್ಷಿ ದೇವಾಲಯ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸೂರ್ಯ ದೇವಾಲಯವನ್ನು ಕಪ್ಪು ಪಗೋಡ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12, ಕೆಳಗಿನವುಗಳಲ್ಲಿ ಯಾವ ಗ್ರಹದ ಸುತ್ತ ಇರುವ ಉಂಗುರಗಳು ಇವೆ? ಆಪ್ಷನ್ ನಂಬರ್ ಎ ಮಂಗಳ ಗ್ರಹ, ಆಪ್ಷನ್ ನಂಬರ್ ಸಿ ಶನಿ ಗ್ರಹ, ಆಪ್ಷನ್ ನಂಬರ್ ಸಿ ಪ್ಲೂಟೋ ಗ್ರಹ, ಆಪ್ಷನ್ ನಂಬರ್ ಡಿ ಭೂಮಿ ಗ್ರಹ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶನಿ ಗ್ರಹದ ಸುತ್ತ ಉಂಗುರಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 13, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು? ಆಪ್ಷನ್ ನಂಬರ್ ಎ 1905, ಆಪ್ಷನ್ ನಂಬರ್ ಬಿ 1927, ಆಪ್ಷನ್ ನಂಬರ್ ಸಿ 1911, ಆಪ್ಷನ್ ನಂಬರ್ ಡಿ 1909. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1911ರಲ್ಲಿ ಭಾರತದ ರಾಜಧಾನಿ ಕೋಲ್ಕತ್ತಾವನ್ನು ದೆಹಲಿಗೆ ಸ್ಥಳಾಂತರಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 14, ಭಾರತೀಯ ಸಂವಿಧಾನ 352ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆಪ್ಷನ್ ನಂಬರ್ ಬಿ ಅಖಿಲ ಭಾರತ ಸೇವೆಗಳು, ಆಪ್ಷನ್ ನಂಬರ್ ಸಿ ಬಜೆಟ್, ಆಪ್ಷನ್ ನಂಬರ್ ಡಿ ಮನಿ ಬಿಲ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 15, ಇವುಗಳಲ್ಲಿ ಯಾವ ದೇಶವು ಜಿಬ್ರಾಲ್ಟರ್ ಜಲಸಂಧಿಯನ್ನು ಸ್ಪೇನ್ನಿಂದ ಪ್ರತ್ಯೇಕಿಸುತ್ತದೆ? ಆಪ್ಷನ್ ನಂಬರ್ ಎ ಲಿಬಿಯಾ, ಆಪ್ಷನ್ ನಂಬರ್ ಬಿ ಈಜಿಪ್ಟ್, ಆಪ್ಷನ್ ನಂಬರ್ ಸಿ ಟುನೇಷಿಯಾ, ಆಪ್ಷನ್ ನಂಬರ್ ಡಿ ಮೊರಾಕೊ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೊರಾಕೊ ದೇಶ ಬಂದ್ಬಿಟ್ಟು ಇದು ಜಿಬ್ರಾಲ್ಟರ್ ಜಲಸಂಧಿಯನ್ನು ಸ್ಪೇನ್ನಿಂದ ಪ್ರತ್ಯೇಕಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16, ಪಂಚಾಯತ್ ರಾಜ್ಯ ಸಾಮಾನ್ಯವಾಗಿ ಭಾರತದಲ್ಲಿ ಸ್ಥಳೀಯ ಸ್ವ ಸರ್ಕಾರದ ವ್ಯವಸ್ಥೆಯನ್ನು ಉಲ್ಲೇಖಿಸುತ್ತದೆ. ಇದು ಎಷ್ಟರಲ್ಲಿ ಸಾಂವಿಧಾನಿಕ ತಿದ್ದುಪಡಿಯಿಂದ ಪ್ರಾರಂಭವಾಯಿತು? ಆಪ್ಷನ್ ನಂಬರ್ ಎ 1990, ಆಪ್ಷನ್ ನಂಬರ್ ಬಿ 1991, ಆಪ್ಷನ್ ನಂಬರ್ ಸಿ 1992, ಆಪ್ಷನ್ ನಂಬರ್ ಡಿ 1985. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1992ರಲ್ಲಿ ಈ ಸ್ವ ಸರ್ಕಾರದ ವ್ಯವಸ್ಥೆಯು ಸಾಂವಿಧಾನಿಕ ತಿದ್ದುಪಡಿಯಿಂದ ಪ್ರಾರಂಭಿಕವಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 17, ಯಾವ ಪರ್ವತವನ್ನು ಶಿಖರ K2 ಎಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಹಿಮಾಲಯ ಪರ್ವತ, ಆಪ್ಷನ್ ನಂಬರ್ ಬಿ ಗಾಡ್ವಿನ್ ಆಸ್ಟೆನ್, ಆಪ್ಷನ್ ನಂಬರ್ ಸಿ ಎವರೆಸ್ಟ್, ಆಪ್ಷನ್ ನಂಬರ್ ಡಿ ಕಾಂಚನಜುಂಗ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗಾಡ್ವಿನ್ ಆಸ್ಟೆನನ್ನು ಶಿಖರ ಅಂದರೆ ಪರ್ವತದ K2 ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 18, ಭಾರತದ ಕೆಳಗಿನ ಪ್ರದೇಶಗಳಲ್ಲಿ ಒಣ ಮಣ್ಣು ಎಲ್ಲಿದೆ? ಆಪ್ಷನ್ ನಂಬರ್ ಎ ಬ್ರಹ್ಮಪುತ್ರ ಬಯಲು, ಆಪ್ಷನ್ ನಂಬರ್ ಬಿ ಗಂಗಾ ಬಯಲು, ಆಪ್ಷನ್ ನಂಬರ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ನಂಬರ್ ಡಿ ಪಶ್ಚಿಮ ರಾಜಸ್ಥಾನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪಶ್ಚಿಮ ರಾಜಸ್ಥಾನನ್ನು ಭಾರತದ ಒಣ ಮಣ್ಣು ಇಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 19, ನಿರ್ದಿಷ್ಟ ವರ್ಷದಲ್ಲಿ 1000 ಜೀವಂತ ಮಕ್ಕಳಿಗೆ 1 ವರ್ಷದ ಮೊದಲ ಮರಣ ಹೊಂದಿದ ಮಕ್ಕಳ ಅನುಪಾತವನ್ನು ಯಾವ ದರವು ಸೂಚಿಸುತ್ತದೆ? ಆಪ್ಷನ್ ನಂಬರ್ ಎ ಶಿಶು ಮರಣ, ಆಪ್ಷನ್ ನಂಬರ್ ಬಿ ಸಾಕ್ಷರತೆ ಮರಣ, ಆಪ್ಷನ್ ನಂಬರ್ ಡಿ ಸಿ ಮರಣ ಪ್ರಮಾಣ, ಆಪ್ಷನ್ ನಂಬರ್ ಡಿ ಜನನ ಪ್ರಮಾಣ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಶಿಶು ಮರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20, ಆವರ್ತನದ ಘಟಕ ಯಾವುದು? ಆಪ್ಷನ್ ನಂಬರ್ ಎ ಹೆನ್ರಿ, ಆಪ್ಷನ್ ನಂಬರ್ ಬಿ ಹರ್ಟ್ಜ್, ಆಪ್ಷನ್ ನಂಬರ್ ಸಿ ಪ್ಯಾರಡೆ, ಆಪ್ಷನ್ ನಂಬರ್ ಡಿ ಜೂಲ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹರ್ಟ್ಜ್ ಅಂತ ಕರೀತಾರೆ ಫ್ರೆಂಡ್ಸ್. ಫ್ರೀಕ್ವೆನ್ಸಿಯ ಯೂನಿಟ್ ಘಟಕ ಬಂದ್ಬಿಟ್ಟು ಹರ್ಟ್ಜ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 21, ಕೆಳಗಿನ ಯಾವ ಪಡಿತರ ಕಾರ್ಡ್ಗಳನ್ನು ಭಾರತದ ಬಡವರಿಗೆ ನೀಡಲಾಗುತ್ತದೆ? ಆಪ್ಷನ್ ನಂಬರ್ ಎ ಬಿಳಿ ಕಾರ್ಡ್, ಆಪ್ಷನ್ ನಂಬರ್ ಬಿ BPL ಕಾರ್ಡ್, ಆಪ್ಷನ್ ನಂಬರ್ ಸಿ ಅಂತ್ಯೋದಯ ಕಾರ್ಡ್, ಆಪ್ಷನ್ ನಂಬರ್ ಡಿ APL ಕಾರ್ಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಅಂತ್ಯೋದಯ ಕಾರ್ಡನ್ನು ಭಾರತದ ಬಡವರಿಗೆ ನೀಡಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 22, ಹರಪ್ಪ ನಾಗರಿಕತೆ ಯಾವ ನದಿಯ ದಡದಲ್ಲಿ ಹೊರಹೊಮ್ಮಿತು? ಆಪ್ಷನ್ ನಂಬರ್ ಎ ಸಿಂಧು ನದಿ, ಆಪ್ಷನ್ ನಂಬರ್ ಬಿ ಸಟ್ಲೇಜ್ ನದಿ, ಆಪ್ಷನ್ ನಂಬರ್ ಸಿ ಬಿಯಾಸ್ ನದಿ, ಆಪ್ಷನ್ ನಂಬರ್ ಡಿ ಬ್ರಹ್ಮಪುತ್ರ ನದಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸಿಂಧು ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಹರಪ್ಪ ನಾಗರಿಕತೆ ಬಂದ್ಬಿಟ್ಟು ಇದು ಸಿಂಧು ನದಿಯಿಂದ ಉಗಮವಾಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23, ನವಿಲು ಸಿಂಹಾಸನವನ್ನು ಪೇಮ್ಸ್ ಹೌಸ್ ಯಾರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು? ಔರಂಗಜೇಬ್, ಆಪ್ಷನ್ ನಂಬರ್ ಬಿ ಶಹಜಾನ್, ಆಪ್ಷನ್ ನಂಬರ್ ಸಿ ಅಕ್ಬರ್, ಆಪ್ಷನ್ ನಂಬರ್ ಡಿ ಜಹಾಂಗೀರ್.
ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಶಹಜಾನನ ಆಳ್ವಿಕೆಯಲ್ಲಿ ಪ್ರೇಮ್ ಟೌಸ್ ಪ್ರಾರಂಭವಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 24, ಮಂತ್ರಿಗಳ ಪರಿಷತ್ತಿನ ಮುಖ್ಯಸ್ಥರು ಯಾರು? ಆಪ್ಷನ್ ನಂಬರ್ ಎ ಭಾರತದ ಅಟಾರ್ನಿ ಜನರಲ್, ಆಪ್ಷನ್ ನಂಬರ್ ಬಿ ಗವರ್ನರ್, ಆಪ್ಷನ್ ನಂಬರ್ ಸಿ ಅಧ್ಯಕ್ಷರು, ಆಪ್ಷನ್ ನಂಬರ್ ಡಿ ಪ್ರಧಾನಮಂತ್ರಿಗಳು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಪ್ರಧಾನಮಂತ್ರಿಗಳು ಬಂದ್ಬಿಟ್ಟು ಇವರು ಮಂತ್ರಿಗಳ ಪರಿಷತ್ತಿನ ಮುಖ್ಯಸ್ಥರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 25, ಉಕ್ಕು ಮತ್ತು ಕಬ್ಬಿಣವನ್ನು ಸವೆತದಿಂದ ರಕ್ಷಿಸಲು ಸತುವಾದ ತೆಳುವಾದ ಪದರದಿಂದ ಲೇಪನ ಮಾಡುವ ವಿಧಾನ ಯಾವುದು? ಆಪ್ಷನ್ ನಂಬರ್ ಎ ಗ್ಯಾಲ್ವನೈಜೇಷನ್, ಆಪ್ಷನ್ ನಂಬರ್ ಬಿ ಅಯಾನೀಕರಣ, ಆಪ್ಷನ್ ನಂಬರ್ ಸಿ ಆಕ್ಸಿಡೀಕರಣ, ಆಪ್ಷನ್ ನಂಬರ್ ಡಿ ರಿಡಕ್ಷನ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಗ್ಯಾಲ್ವನೈಜೇಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಕ್ಕು ಮತ್ತು ಕಬ್ಬಿಣ ಸವೆತದಿಂದ ರಕ್ಷಿಸಲು ತೆಳುವಾದ ಲೇಪನ ಮಾಡುವ ವಿಧಾನವೇ ಗ್ಯಾಲ್ವನೈಜೇಷನ್ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.